ಓಂ ಅಭಿಭೂರಹಮಾಗಾಂ ವಿಶ್ವಕರ್ಮೇಣ ಧಾಮ್ನಾಃ ಆವಶ್ಚಿತ್ತಮಾವೋಃ ವೃತಮಾವೋಹಂ ಸಮೀತಿಂ ದದೇ. ಈ ಭಗವಂತ ನರಸಿಂಹರೂಪದ ಭಗವಂತ ಎಲ್ಲ ಕಾರ್ಯಗಳನ್ನು ಮಾಡುವ ಶಕ್ತಿ ಉಳ್ಳಂತಹ ಮಹಾ ತೇಜಸ್ವಿ. ಅಂಥ ಭಗವಂತನನ್ನು ನನ್ನ ಹೃದಯದಲ್ಲಿ ಹೊತ್ತು ನಾನು ಈಗ ನಿಮ್ಮ ಬಳಿಗೆ ಬರ್ತಾ ಇದ್ದೇನೆ. ಯಾಕೆ ಬಂದಿದ್ದೇನೆ ಅಂದರೆ ನಿಮ್ಮನ್ನು ಸೋಲಿಸ್ಲಿಕ್ಕಾಗಿ ಬಂದಿದ್ದೇನೆ. ಮತ್ತು ನಾನು ಬಂದು ನಿಮ್ಮ ಮನಸ್ಸಿನ ಅಭಿಲಾಷೆಗಳು ಏನೇನು ನೀವು ಬಯಸ್ತೀರಿ ಅದೆಲ್ಲವನ್ನು ಕೂಡ ನಾನು ನಿಮ್ಮಿಂದ ಕಸಿದುಕೊಳ್ಳುವವನಿದ್ದೇನೆ. ಮತ್ತೆ ನೀವು ಏನೇನು ಕಾರ್ಯವನ್ನು ಮಾಡ್ತೀರಿ ಆ ಕಾರ್ಯವನ್ನೆಲ್ಲವನ್ನು ನಾನು ನಾಶಪಡಿಸ್ತೇನೆ. ಮತ್ತೆ ಯುದ್ಧವನ್ನು ನೀವು ಗೆಲ್ಲಬೇಕು ಅಂತೇನು ಹವಣಿಸ್ತಾ ಇದ್ದೀರಿ, ಆ ಯುದ್ಧದಲ್ಲಿ ನಿಮಗೆ ಸಿಗಬಹುದಾದ ಗೆಲುವನ್ನು ಕೂಡ ನಾನು ಕಿತ್ಕೊಳ್ಳುವವನಿದ್ದೇನೆ ಅಂತ ಅದರ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾನೆ. ವಿಶ್ವಕರ್ಮೇಣ ಎಲ್ಲವನ್ನೂ ಮಾಡುವ ಶಕ್ತಿ ಉಳ್ಳಂಥ ಧಾಮ್ನ ತೇಜೋರೂಪನಾದಂಥ ಮತ್ತು ಸರ್ವರಿಗೂ ಆಶ್ರಯನಾದಂಥ ಬಲಸ್ವರೂಪನಾದ ಭಗವಂತನಿಂದ ಅರ್ಥಾತ್ ಭಗವಂತನ ಜೊತೆಗೆ ಅಹಂ ನಾನು ಅಭಿಭೂಹು ನಿಮ್ಮನ್ನು ದಮನಿಸುವ ಶಕ್ತಿ ಉಳ್ಳವನಾಗಿ, ಸೋಲಿಸುವಂಥ ಶಕ್ತಿ ಉಳ್ಳವನಾಗಿ ಆ ಅಗಮಂ ಬಂದಿದ್ದೇನೆ. ವಹ ನಿಮ್ಮ ಚಿತ್ತಂ ನಿಮ್ಮ ಮನಸ್ಸನ್ನೇ ನಾನು ಕಿತ್ಕೊಳ್ತೇನೆ. ನಿಮ್ಮ ಮನಸ್ಸಿನ ಮೂಲಕ ನೀವೇನು ಆಲೋಚನೆ ಮಾಡಲಿಕ್ಕೆ ಹೊರಟಿದ್ದೀರಿ, ಏನೇನನ್ನು ನಿರ್ಧರಿಸಿದ್ದೀರಿ ಅದೆಲ್ಲವನ್ನೂ ಕಿತ್ಕೊಳ್ತೇನೆ. ನಿಮ್ಮ ಮನಸ್ಸನ್ನು ದುರ್ಬಲವನ್ನಾಗಿ ಮಾಡ್ತೇನೆ ಅಂತ ಅದರ ತಾತ್ಪರ್ಯ. ಮತ್ತೆ ವಹ ನಿಮ್ಮ ವ್ರತಂ ನಿಮ್ಮ ಕಾರ್ಯವನ್ನು, ಯಾವ ಕಾರ್ಯ ನೀವು ಮಾಡ್ಲಿಕ್ಕೆ ಹೊರಟಿದ್ದೀರಿ ಆ ಹಿಂದೆ ನೀವು ಮಾಡಿದ ಕಾರ್ಯಗಳನ್ನೆಲ್ಲವನ್ನು ನಾಶಪಡಿಸ್ತೇನೆ. ಮತ್ತೆ ವಹ ನಿಮ್ಮ ಸಮಿತಿ ಅಂದರೆ ಕಾಳಗ, ಯುದ್ಧ, ಆ ಯುದ್ಧವನ್ನು ಕೂಡ ನಿಮ್ಮ ಕೈಯಿಂದ ಕಿತ್ಕೊಂಡು ನಾನು ನಮಗೆ ಗೆಲುವಾಗುವಂತೆ ಮಾಡ್ತೇನೆ ಅಂತ ಅದರ ಅರ್ಥ. ಇವೆಲ್ಲ ಮಂತ್ರಗಳನ್ನು ಕೂಡ ಒಂದೊಂದು ಫಲಕ್ಕಾಗಿಯೂ ಕೂಡ ನಾವು ಉಪಯೋಗ ಮಾಡಬಹುದು. ಈ ಹಿಂದೆ ನಾವು ಈ ಮುಖ್ಯ ಪ್ರಾಣನನ್ನು ಪ್ರಾಣ ಓಜಸ್ ಸಹಸ್ ಬಲ ವಿಧೃತಿ ಅಂತ 5 ಮಂತ್ರಗಳಿಂದ ಸ್ತುತಿಸುವ ರೀತಿಯೊಂದನ್ನು ನೋಡಿದ್ದೆವು. ಅಲ್ಲಿ ಪ್ರಾಣ ಅಂದರೆ ಎಲ್ಲರಿಗೂ ಚೈತನ್ಯವನ್ನು ತುಂಬುವಂಥವನು. ಇನ್ನೊಬ್ಬರನ್ನು ಸೋಲಿಸುವುದರಿಂದ ಆತ ಓಜಸ್, ಇನ್ನೊಬ್ಬರಿಗೆ ಮಣಿಯದಿರುವುದರಿಂದ ಆತ ಸಹಸ್, ತನ್ನ ಇಚ್ಛೆಯಂತೆ ಕಾರ್ಯ ಮಾಡುವುದರಿಂದ ಆತ ಬಲ, ಎಲ್ಲರ ಜವಾಬ್ದಾರಿಯನ್ನು ಹೊತ್ತಿರುವುದರಿಂದ ಆತ ವಿಧೃತಿ. ನಮಗಿದು ಗೊತ್ತಿದೆ. ಇಲ್ಲಿಯೂ ಕೂಡ ದುಷ್ಟಶಕ್ತಿಗಳು, ನಮ್ಮ ಅಂತರಂಗದ ದುಷ್ಟಶಕ್ತಿಗಳು ಮತ್ತು ಹೊರಗಿನ ದುಷ್ಟಶಕ್ತಿಗಳು, ಅವು ನಮ್ಮ ಮೇಲೆ ವಿಜಯ ಸಾಧಿಸಲಿಕ್ಕೆ ಪ್ರಯತ್ನ ಪಡ್ತೇವೆ. ನಾವು ನಮ್ಮ ಅಂತರಂಗದಲ್ಲಿ ಭಗವಂತನನ್ನು ಹೊತ್ತರೆ, ನರಸಿಂಹರೂಪದ ಭಗವಂತನನ್ನು ಹೊತ್ತರೆ, ಅವನ ತೇಜೋ ರೂಪದಿಂದ, ತೇಜೋಮಯವಾದಂಥ ರೂಪದ ಪ್ರಕಾಶದಿಂದ ಈ ದುಷ್ಟಶಕ್ತಿಗಳ ನಿರ್ಧಾರ ದುರ್ಬಲ ಆಗ್ತದೆ. ಅವುಗಳ ಕಾರ್ಯ, ಅವು ಮಾಡಲಿಕ್ಕೆ ಹೊರಟಿರುವಂಥ ಕಾರ್ಯವೂ ಕೂಡ ಹಾಳಾಗಿ ಹೋಗ್ತದೆ. ಕೊನೆಗೆ ದುಷ್ಟಶಕ್ತಿಗಳಿಂದ ಏನು ವಿಜಯ ನಮ್ಮ ಮೇಲೆ ಆಗಬೇಕಾಗಿತ್ತು, ವಿಜಯ ನಮ್ಮದಾಗಿ ಆ ದುಷ್ಟಶಕ್ತಿಗಳಿಗೇನೆ ಅಪಜಯ ಆಗಿಬಿಡ್ತದೆ. ಹೀಗೆ ಇಂಥ ಎಲ್ಲ ಮಂತ್ರಗಳನ್ನು ನಮ್ಮಲ್ಲಿ ಶಕ್ತಿಯನ್ನು ತುಂಬಿಕೊಳ್ಳಲಿಕ್ಕಾಗಿ ಮತ್ತು ದುಷ್ಟರ ನಿಗ್ರಹಕ್ಕಾಗಿ, ಒಟ್ಟಾರೆ ಈ ಮಂತ್ರವೇ, ಈ ಋಷಭ ಸೂಕ್ತವೇ ದುಷ್ಟ ನಿಗ್ರಹ ಮಂತ್ರ. ಅದರಲ್ಲಿ ನಮ್ಮ ಎದುರಾಳಿಗಳ ಮನಸ್ಸನ್ನು ನಾವು ದುರ್ಬಲ ಮಾಡಿ ನಮ್ಮ ಪ್ರಾಬಲ್ಯವನ್ನು ಸಾಧಿಸಬೇಕಾದ್ರೆ ಇದನ್ನು ಮಾಡಬೇಕು. ಇಲ್ಲಿ ಮೊದಲು ಮನುಷ್ಯ ಮನಸ್ಸಿನ ಮೂಲಕ ಆಲೋಚನೆ ಮಾಡ್ತಾನೆ, ಆಮೇಲೆ ಕಾರ್ಯ ಮಾಡ್ತಾನೆ, ಕೊನೆಗೆ ಗೆಲ್ತಾನೆ. ನಮಗೆ ಗೊತ್ತಿದೆ ಚಿತ್ತ ಮತ್ತು ವ್ರತ ಅಂದರೆ ಕಾರ್ಯ,
ಮುಂದೆ ಸಮಿತಿ ಅಂದರೆ ಗೆಲುವು. ಇದು ಎಲ್ಲರದ್ದು ಆಗೋದು, ನಮ್ಮದು ಆಗೋದು ಹೀಗೇನೆ, ದುಷ್ಟರದ್ದು ಆಗೋದು ಹೀಗೇನೆ. ಆದ್ದರಿಂದ ದುಷ್ಟರ ಮನಸ್ಸನ್ನು ದುರ್ಬಲ ಮಾಡಿ ಅವರು ಮಾಡುವಂತಹ ಕಾರ್ಯವನ್ನು ಹಾಳು ಮಾಡಿ ಕೊನೆಗೆ ಗೆಲುವನ್ನು ಕೂಡ ಅವರ ಕೈಯಿಂದ ಕಸ್ಕೊಳ್ಬೇಕು. ಹೀಗೆ ಇದು ಎಲ್ಲದಕ್ಕೂ ಕೂಡ ಅಂತರಂಗದ ಬಹಿರಂಗದ ಶತ್ರುಗಳ ದಮನಕ್ಕೆ, ಅವರ ಮೇಲೆ ಪ್ರಾಬಲ್ಯವನ್ನು ಸಾಧಿಸಲಿಕ್ಕೆ ನಾವು ಉಪಯೋಗ ಮಾಡಿಕೊಳ್ಬಹುದಾದಂಥ, ಮಾನಸಿಕವಾಗಿ ಅವರನ್ನ ದುರ್ಬಲರನ್ನಾಗಿ ಮಾಡಲಿಕ್ಕೆ ಉಪಯೋಗ ಮಾಡಿಕೊಳ್ಬಹುದಾದಂಥ ಒಂದು ಮಂತ್ರ ಇದೆ. ಇಂಗ್ಲಿಷ್ನಲ್ಲಿ ಮೈಂಡ್ ಗೇಮ್ ಅಂತ ಒಂದಿದೆ. ಹಾಗಂದ್ರೆ ಅರ್ಥ ಏನು? ಇದು ಸೈಕಾಲಜಿಗೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾರೆ. ಆನ್ ಅಟೆಂಪ್ಟ್ ಅಟ್ psychological manipulation against someone in order to confuse them. ನಾವು ಮಾಡುವಂಥ ಒಂದು ಪ್ರಯತ್ನ, ನಮ್ಮ ಎದುರಾಳಿಯನ್ನ ಕುರಿತು ನಾವು ಮಾಡುವ ಪ್ರಯತ್ನ, ಅವರನ್ನ ಗೊಂದಲಕ್ಕೆ ಕೆಡವಿ ಅವರ ನಿರ್ಧಾರವನ್ನ ಹಾಳು ಮಾಡಿ ಕೊನೆಗೆ ಅವರನ್ನು ಸೋಲಿಸುವುದು ಅಂತ, ಅದಕ್ಕೆ ಮೈಂಡ್ ಗೇಮ್ ಅಂತ ಹೇಳ್ತಾರೆ. ಹೀಗೆ ನಮ್ಮ ಮನಸ್ಸು ಯಾವತ್ತೂ ಪ್ರಬಲವಾಗಿರಬೇಕು, ನಮ್ಮ ಪ್ರಾಬಲ್ಯ ಯಾವತ್ತೂ ತಗ್ಗಬಾರದು, ಎದುರಾಳಿಗಳಿಗೆ ಪ್ರಾಬಲ್ಯ ಸಿಗಬಾರದು. ಅವರನ್ನು ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ ದುರ್ಬಲರನ್ನು ಮಾಡಬೇಕು. ಅದು ವಿಶೇಷತಃ ದುಷ್ಟಶಕ್ತಿಗಳ ಮೇಲೆ ಅಂಥ ಮಾನಸಿಕ ವಿಜಯ ಮೊದಲು, ಆಮೇಲೆ ದೈಹಿಕ ವಿಜಯ. ಹೀಗೆ ಮೊದಲು ನಾವೇನು ಆಲೋಚನೆ ಮಾಡ್ತೇವೋ ಅದೇ ಕಾರ್ಯರೂಪಕ್ಕೆ ಬರೋದು. ವಿ ಆರ್ ವಾಟ್ ಎವರ್ ವಿ ಥಿಂಕ್ ಅಂತ ಹೇಳ್ತಾರೆ. ಅದರಂತೆ ತುಂಬ ಸುಂದರವಾದಂಥ ಮಂತ್ರ ಇದು.